ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ. ನನಗೆ ಕಾಂಗ್ರೆಸ್ ಪಕ್ಷ ದೇವಾಲಯ. ನನ್ನ AICC KPCC ನನಗೆ ಗರ್ಭಗುಡಿ ಅಷ್ಟೇ ಶ್ರೇಷ್ಠ. ನನ್ನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಹರಿಪ್ರಸಾದ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನನಗೆ ದೇವರಷ್ಟೇ ಶ್ರೇಷ್ಠ. ನನ್ನಂಥ ಸಾಮಾನ್ಯ ಹುಡುಗನಿಗೆ B ಫಾರ್ಮ್ ಕೊಟ್ಟು ಟಿಕೆಟ್ ಕೊಟ್ಟಿದೆ. ನಾನು ನಿಷ್ಠಾವಂತ. ನಾನು ಆ ಸಭೆಗೆ ಭಾಗವಹಿಸಲ್ಲ. ನನ್ನ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧ. ಜೈ ಕಾಂಗ್ರೆಸ್. ನನಗೆ ನೋಡಿ, ನಾನು ಚಿಕ್ಕವನು, ಇನ್ನೊಂದು 30 ವರ್ಷ ಕಾಯ್ತೀನಿ ಸರ್. 28 ಕಾಯ್ತೀನಿ, ಆಗಲ್ವಾ? 33 ಆಗಲ್ವಾ? 38 ಆಗಲ್ವಾ? 43 ಇನ್ನೊಂದು 20 ವರ್ಷದಲ್ಲಿ ಯಾವತ್ತಾದ್ರೂ ಒಂದ್ಸಲ ಆಗೋಣ ಬಿಡಿ. ಆ ಥರ ಏನಿದೆ, ಏಜ್ ನನ್ನ ಸೈಡ್ ಇದೆ ಅಲ್ವಾ. ಬಟ್ ಇಲ್ಲ ಸರ್, ನನಗೆ ಮೋಸ್ಟ್ಲಿ ನನ್ನ ನಂಬರ್ ಅವ್ರ ಹತ್ರ ಇಲ್ಲ ಅನ್ಸುತ್ತೆ. ನಾನಂತೂ ಸಭೆಗೆ ಭಾಗವಹಿಸಲ್ಲ. ನಾನು ಮೋಸ್ಟ್ಲಿ ನನಗೆ ಯಾವುದು ಕಾಲ್ ಬಂದಿಲ್ಲ. ನಾನು ಹರಿಪ್ರಸಾದ್ ಸಾಹೇಬ್ರಿಗೆ ಎಲ್ರಿಗೂ ಹೇಳಿದ್ದೀನಿ, ನಾನು ಪಕ್ಷಕ್ಕೆ ನಿಷ್ಠ. ನಾನು ಯಾವುದೇ ಸಭೆಗೆ ಹೋಗಲ್ಲ. ಪಕ್ಷ ಏನು ಹೇಳಿದ್ರೆ ಅದಕ್ಕೆ ಹೇಳ್ತೀನಿ ಅಷ್ಟೇ. ಸಾಕಷ್ಟು ಡಿಪೆಂಡ್ ಮಾಡ್ಕೊಳ್ತಾ ಇದ್ರು, ಸಾಕಷ್ಟು ಆಕ್ಟಿವ್ ಆಗಿ ಓಡಾಡ್ತಿದ್ರು. ನಿಮ್ಗೆ ಈ ಬಾರಿ ಸಿಗುತ್ತೆ ಅನ್ನುವಂತ ಇಲ್ಲ ಸರ್, ಚರ್ಚೆ ಇತ್ತು ಸರ್. ಆಸೆ ಸಹಜ, ಬಟ್ ಸಿಗಲೇಬೇಕು ಅಂತ ರೂಲ್ ಇಲ್ಲ. ಸೀನಿಯರ್ಸ್ಗೆ ಸಿಕ್ಕಿದೆ. ನಾನು ಈಗಲೂ ಹೇಳ್ತೀನಿ, 28 ನಾವು 150 ಸೀಟ್ ಗೆಲ್ತೀವಿ. ಆವತ್ತು ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಅವಕಾಶ ಸಿಗುತ್ತೆ ಅಂತ ನಾನು ಬಾಗೇಪಲ್ಲಿ ಬಂದು ಕರೆ ಕೊಟ್ಟಿದ್ದಾರಂತೆ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು. ದಯವಿಟ್ಟು ಹಿಂಪಡೀರಿ. ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ. ನನಗೆ ಕಾಂಗ್ರೆಸ್ ಪಕ್ಷ ದೇವಾಲಯ. ನನ್ನ AICC KPCC ನನಗೆ ಗರ್ಭಗುಡಿ ಅಷ್ಟೇ ಶ್ರೇಷ್ಠ. ನನ್ನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಹರಿಪ್ರಸಾದ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನನಗೆ ದೇವರಷ್ಟೇ ಶ್ರೇಷ್ಠ. ನನ್ನಂಥ ಸಾಮಾನ್ಯ ಹುಡುಗನಿಗೆ B ಫಾರ್ಮ್ ಕೊಟ್ಟು ಟಿಕೆಟ್ ಕೊಟ್ಟಿದೆ. ನಾನು ನಿಷ್ಠಾವಂತ. ನಾನು ಆ ಸಭೆಗೆ ಭಾಗವಹಿಸಲ್ಲ. ನನ್ನ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧ. ಜೈ ಕಾಂಗ್ರೆಸ್. ನನಗೆ ನೋಡಿ, ನಾನು ಚಿಕ್ಕವನು, ಇನ್ನೊಂದು 30 ವರ್ಷ ಕಾಯ್ತೀನಿ ಸರ್. 28 ಕಾಯ್ತೀನಿ, ಆಗಲ್ವಾ? 33 ಆಗಲ್ವಾ? 38 ಆಗಲ್ವಾ? 43 ಇನ್ನೊಂದು 20 ವರ್ಷದಲ್ಲಿ ಯಾವತ್ತಾದ್ರೂ ಒಂದ್ಸಲ ಆಗೋಣ ಬಿಡಿ. ಆ ಥರ ಏನಿದೆ, ಏಜ್ ನನ್ನ ಸೈಡ್ ಇದೆ ಅಲ್ವಾ. ಬಟ್ ಇಲ್ಲ ಸರ್, ನನಗೆ ಮೋಸ್ಟ್ಲಿ ನನ್ನ ನಂಬರ್ ಅವ್ರ ಹತ್ರ ಇಲ್ಲ ಅನ್ಸುತ್ತೆ. ನಾನಂತೂ ಸಭೆಗೆ ಭಾಗವಹಿಸಲ್ಲ. ನಾನು ಮೋಸ್ಟ್ಲಿ ನನಗೆ ಯಾವುದು ಕಾಲ್ ಬಂದಿಲ್ಲ. ನಾನು ಹರಿಪ್ರಸಾದ್ ಸಾಹೇಬ್ರಿಗೆ ಎಲ್ರಿಗೂ ಹೇಳಿದ್ದೀನಿ, ನಾನು ಪಕ್ಷಕ್ಕೆ ನಿಷ್ಠ. ನಾನು ಯಾವುದೇ ಸಭೆಗೆ ಹೋಗಲ್ಲ. ಪಕ್ಷ ಏನು ಹೇಳಿದ್ರೆ ಅದಕ್ಕೆ ಹೇಳ್ತೀನಿ ಅಷ್ಟೇ. ಸಾಕಷ್ಟು ಡಿಪೆಂಡ್ ಮಾಡ್ಕೊಳ್ತಾ ಇದ್ರು, ಸಾಕಷ್ಟು ಆಕ್ಟಿವ್ ಆಗಿ ಓಡಾಡ್ತಿದ್ರು. ನಿಮ್ಗೆ ಈ ಬಾರಿ ಸಿಗುತ್ತೆ ಅನ್ನುವಂತ ಇಲ್ಲ ಸರ್, ಚರ್ಚೆ ಇತ್ತು ಸರ್. ಆಸೆ ಸಹಜ, ಬಟ್ ಸಿಗಲೇಬೇಕು ಅಂತ ರೂಲ್ ಇಲ್ಲ. ಸೀನಿಯರ್ಸ್ಗೆ ಸಿಕ್ಕಿದೆ. ನಾನು ಈಗಲೂ ಹೇಳ್ತೀನಿ, 28 ನಾವು 150 ಸೀಟ್ ಗೆಲ್ತೀವಿ. ಆವತ್ತು ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಅವಕಾಶ ಸಿಗುತ್ತೆ ಅಂತ ನಾನು ಬಾಗೇಪಲ್ಲಿ ಬಂದು ಕರೆ ಕೊಟ್ಟಿದ್ದಾರಂತೆ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು. ದಯವಿಟ್ಟು ಹಿಂಪಡೀರಿ. ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು ಅಂತ ಹೇಳಕ್ ಬಯಸ್ತೇನೆ ಸರ್.